ನಿಮಗೆ ಟೀ ಮಾಡ್ಕೊಂಬರಲಾ ಇಲ್ಲ ಮಂಡಕ್ಕಿ ಅವಲಕ್ಕಿ ಏನಾದರೂ ಮಾಡಲಾ? ನನ್ನ ಫ್ರೆಂಡ್ ಸಿಕ್ಕಿದ್ನ ಭಾಳ ದಿನ ಆಗಿತ್ತು ಸಿಕ್ಕಿದ್ದಿಲ್ಲ. ಅವನ ಜೊತೆಗೆ ಬಂದ್ವಲ್ಲ, ಮತ್ತೆ ಹಂಗೇನು ಬರೋದಂದು ಅಲ್ಲೇ ಮಿರ್ಚಿ ಬಜ್ಜಿ ಆಗತ್ತಿದ್ವಾ, ಬಿಸಿ ಮಿರ್ಚಿ ಬಜ್ಜಿ ಅದೇ ಟೀ ಕುಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಅದಾರ. ನನಗಾದ್ರೆ ಏನೂ ತಂದಿಲ್ಲ, ಒಬ್ಬರೇ ತಿಂದು ಬಂದಾರ. ನೆನಪಾದ್ರೂ ಮಾಡ್ಕೋಬೇಕಾ ಮನೆಗೆ ಹೋಗ್ಬೇಕು ಹಿಂತಿದ್ದಾಳ ಅಂತಂದು. ಹೋಗ್ಲಿ, ತಿನ್ನಬೇಕಾದ್ರೂ ನೆನಪಾಗ. ಆಮೇಲೆ ನನಗೆ ಮನೆಗಾದ್ರೂ ತಂದಿದ್ರೆ ನಾನು ತಿಂತಿದ್ನ. ಯಾವಾಗ ಒಂದ್ಸರಿ ಕೇಳಿದಾಗ ನೀನಲ್ಲ ನನಗೆ ಮಿರ್ಚಿ ಬಜ್ಜಿ ತಿನ್ನಂಗಾಗಲ್ಲಪ್ಪ, ಅಷ್ಟು ಇಷ್ಟ ಆಗಂಗಿಲ್ಲ ನನಗೆ ಅಂತಂದಿದ್ದೆ. ಅದಕ್ಕೆ ನಾನು ತರಲಿಲ್ಲ, ಇಲ್ಲಾಂದ್ರೆ ನಿಜವಾಗೂ ಕಟ್ಸ್ಕೊಂಡ್ಬರ್ತಿದ್ದೆ. ನೀನು ಇಷ್ಟ ಆಗಲ್ಲ ಅಂತಂದಿರ, ಜಾಸ್ತಿ ತಿನ್ನಂಗಿಲ್ಲ, ಜಾಸ್ತಿ ನೀವು ಮಿರ್ಚಿ ಮಾಡಂಗೇ ಇಲ್ಲ, ನಾನು ಮಮ್ಮಿ ಮಾಡಿದ್ರು ತಿನ್ನಂಗೇ ಇಲ್ಲ ಅಂತ ಅಂದಿದ್ದಿಲ್ಲ, ಅದಕ್ಕೆ ನಾನು ತರಲಿಲ್ಲ. ಈಗೇನತ್ತು, ಬಾ ಇಬ್ರು ಹೋಗಿ ತಿನ್ಕೊಂಬರೋಣ. ನಾನು ಹಂಗೆ ತಮಾಷೆ ಮಾಡಿದ್ ಬಿಡ್ರಿ, ನೀವು ತಿಂದು ಬಂದಾನೆ ಅಂದ್ರಲ್ಲ, ಅದಕ್ಕೆ ಹಂಗೆ ಅಂದೆ. ಹೌದು, ಮದುವೆ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು ನೋಡ್ರಿ. ಕಲ್ಯಾಣ ಮಂಟಪ ಎಂಥ ದೊಡ್ಡದಿತ್ತು ಗೊತ್ತಾ? ಯಪ್ಪ, ನಾನಂತೂ ಅಂತ ಕಲ್ಯಾಣ ಮಂಟಪ ಯಾವಾಗ ನೋಡಿದ್ದಿಲ್ಲ. ಅದ್ರಾಗೂ ನನ್ನ ಫ್ರೆಂಡ್ ಮದುವೆ ಅಂತ ದೊಡ್ಡ ಇದ್ರಾಗ ಆಕತ್ತ ಅನ್ಕೊಂಡಿದ್ದೆ ಅಲ್ಲ. ಡೆಕೋರೇಷನ್ ಇರ್ಬೋದು, ಆಮೇಲೆ ಫುಲ್ಲು ಡೆಕೋರೇಷನ್ ಅಂತಂದರೆ ಸಂಪ್ರದಾಯನೂ ಮರ್ತಿಲ್ಲ. ಎಲ್ಲ ಸಂಪ್ರದಾಯ ಪ್ರಕಾರನ ಎಲ್ಲ ಮಾಡ್ಯಾರ ನೋಡು. ಭಾಳ ಖುಷಿ ಆಯ್ತು ನನಗಂತೂ. ಪಾಪ ನೀನು ಅನ್ಕೊಂಡು ಅನಿಸ್ತತಲ್ಲ, ನಮ್ಮ ಮದ್ವೆನೂ ಹಂಗೆ ಗ್ರ್ಯಾಂಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತಂದು. ನನ್ನ ಅರ್ಜೆಂಟಿಗೆ ಪಾಪ ಸಿಂಪಲ್ ಆಗಿ ಮಾಡ್ಕೊಳಂಗಾತು. ಅಯ್ಯೋ ಇಲ್ಲಪ್ಪ, ಹಂಗೇನಿಲ್ಲ. ನಾನು ನಿಜ ಹೇಳ್ಬೇಕಂತಂದ್ರೆ ಈಗ ಅವಳು ಇಷ್ಟ ಅದು ಗ್ರ್ಯಾಂಡಾಗಿ ಮಾಡ್ಬೇಕನ್ನೋದು. ಪಾಪ ಹುಡುಗನ ಕಡೆಯವರು, ಆ ಹುಡುಗನ ಇಷ್ಟನೂ ಅದೇ ಆಗೈತಂತೆ, ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕಂತಂದು. ಆದರೆ ನಿಮ್ಗೆ ಆಗಲ್ಲ. ನಮ್ಮದು ಲೈಫೇ ಬೇರೆ, ಅವ್ರ ಲೈಫೇ ಬೇರೆ. ನಿಮಗೂ ಸಿಂಪಲಾಗಿ ಮದುವೆ ಆಗ್ಬೇಕಂತ ಇಷ್ಟ, ನನಗೂ ಸಿಂಪಲಾಗಿ ಮದುವೆ ಆಗ್ಬೇಕಂತ ಇಷ್ಟ. ಅದಕ್ಕೆ ಇದಕ್ಕೆ ಯಾಕೆ ಕಂಪೇರ್ ಮಾಡ್ತೀರಾ? ನಾನೇನು ಹೇಳಿದೆ ಅಂದರೆ, ಆ ಥರ ಎಲ್ಲ ಟಿ ವಿಲಿ ಅಷ್ಟೇ ನೋಡ್ತಿದ್ದೆ, ನಾನು ರಿಯಲ್ ಲೈಫ್ನಲ್ಲಿ ನೋಡ್ತಿದ್ದೆ ಇಲ್ಲ. ಊಟ ಗೀಟ ಎಲ್ಲ ಇರ್ಬೋದು ರೀ, ಮಸ್ತಾಗಿತ್ತು. ನೀವು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಎಲ್ಲರೂ ಕೇಳಿದ್ರು, ನೀವು ಬರ್ಬೇಕಾಗಿತ್ತು ಅಂದರು. ಪಾಪ ರಮ್ಯನೂ ಕೇಳಿದ್ಲು. ಆಮೇಲೆ ಅಣ್ಣನ ಹೆಸರು ಏನಾಯ್ತಲ್ಲ, ವಿಜಯ್, ಅಣ್ಣನೂ ಕೇಳ್ದ. ಇನ್ನೊಂದೇನು ಗೊತ್ತಾ, ಎಲ್ಲರೂ ಮಾಡೋ ತಪ್ಪದೆ, ಅವ್ರ ಲೈಫು ನಮ್ಮ ಲೈಫು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಅವ್ರ ಲೈಫೇ ಬೇರೆ, ನಮ್ಮ ಲೈಫೇ ಬೇರೆ. ನಮ್ಮ ಲೈಫಿಗೆ ತಕ್ಕಂಗೆ ನಾವು ನಮ್ಮ ಲೈಫ್ನ ಲೀಡ್ ಮಾಡಬೇಕು. ಅವ್ರ ಲೈಫಿಗೆ ಅವ್ರಿಗೆ ಹೆಂಗೆ ಅನಿಸುತ್ತೋ ಅವರು ಆ ಥರ ಲೀಡ್ ಮಾಡ್ತಾರೆ. ನನಗೆ ಆ ಥರ ಎಲ್ಲ ಕಂಪೇರ್ ಮಾಡೋದು ಇಷ್ಟ ಆಗಲ್ಲಪ್ಪ. ನಿಜವಾಗ್ಲೂ ನಿನ್ನಂತ ಹೆಂಡತಿ ಪಡೆಯಕ ನಾನು ಪುಣ್ಯ ಮಾಡಿ ನೋಡು. ಹೇಳ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಅದೇ ತಪ್ಪು ತಪ್ಪು ಅಂತಂದಲ್ಲ, ಎಲ್ಲರೂ ಅದೇ ಥರ ಇಲ್ಲ. ತಪ್ಪು ಅಂತ ಹೇಳೋಕ್ಕಾಗಲ್ಲ, ಸರಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಅದೇ ಥರ ಯೋಚನೆ ಮಾಡ್ತಾರೆ. ಈಗ ಅವ್ರ ಫ್ರೆಂಡ್ ಎಲ್ಲ ಚೆನ್ನಾಗಿರ್ತಾರೆ ಅಂದ್ರೆ ನಾವು ಅದೇ ಥರ ಇರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ. ಆದರೆ ನಮ್ಮ ಪರಿಸ್ಥಿತಿ, ಅವ್ರ ಪರಿಸ್ಥಿತಿ ಏನು, ಅವ್ರ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು, ಅಲ್ಲ ಸ್ಟೇಟಸ್ ಅಂತಲ್ಲ, ಅವ್ರು ಹುಟ್ಟು ಬೆಳೆದದ್ದು ಇದು ನಾವು ಹತ್ರ ಇರ್ತೈತಿ, ನಾವು ಹುಟ್ಟು ಬೆಳೆದದ್ದು ಇರ್ತೈತಿ. ಅದಕ್ಕೆ ನಮ್ಗೆ ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಅವ್ರು ಹಂಗೆ ಮಾಡ್ಯಾರಂದ್ರೆ ನಾವು ಹಂಗೆ ಮಾಡೋಕೆ ಹೋದ್ರೆ ಅವ್ರ ಲೈಫ್ ಹೆಂಗಿರ್ತೈತಿ ಯಾರಿಗೆ ಗೊತ್ತು? ಅವ್ರು ಫುಲ್ ಅವ್ರ ಬಗ್ಗೆ ನಾವೇನೆಲ್ಲ ತಿಳ್ಕೊಂಡಿರ್ತೇವೆ. ಮೇಲ್ನೋಟಕ್ಕೆ ಎಲ್ಲರೂ ಚೆನ್ನಾಗಿರೋ ಅನ್ನೋ ಥರನೇ ಎಲ್ಲ ಮಾಡ್ತಾರೆ, ಆದ್ರೆ ಒಳಗೊಳಗೆ ಏನಿರುತ್ತೆ ಹೆಂಗೆ ಗೊತ್ತು? ಅದಕ್ಕಾಗಿ ನಾನು ಹೇಳ್ತೇನಲ್ಲ, ನಿನ್ನ ಥರ ಯೋಚನೆ ಮಾಡಿದ್ರೆ ಕರೆಕ್ಟು. ನಮ್ಮ ಲೈಫಿಗೂ ಬೇರೆ ಲೈಫಿಗೂ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನೀವಲ್ಲ, ನಾನು ಪುಣ್ಯ ಮಾಡೀನಿ ನಿಮ್ಮಂಥ ಗಂಡ ಸಿಗೋಕ್ಕೆ. ನೀವು ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಇರ್ಲಿ ಬಿಡ, ಪರವಾಗಿಲ್ಲ. ಯಾವಾಗಾದ್ರೂ ಹೋಗಿ ನೋಡ್ಕೊಂಬಂದ್ರಾತು, ಇಬ್ಬರನ್ನ ಮಾತಾಡಿಸಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಹೇಗಿದ್ರು ಮದುವೆ ಆಗಿತ್ತಲ್ಲ, ಸ್ವಲ್ಪ ದಿನ ಬಿಟ್ಟು ಅವ್ರನ್ನ ಇಲ್ಲಿ ಬಾ ಅಂತ ಅಂದ್ಬಿಡು. ನಿನಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಂಗೆ ಆಗತ್ತಿ, ನನಗೂ ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಂಗೆ ಆಗತ್ತಿ. ಇಬ್ಬರು ಖುಷಿಯಾಗಿರ್ಬೋದಲ್ಲ, ಒಂದೆರಡು ದಿನ ಇದ್ದು ಆರಾಮಿಲ್ಲಿ ಸುತ್ತಮುತ್ತ ಪ್ಲೇಸು. ನಾವು ಬರ್ನಂದ್ಬಿಟ್ಲೆ ಡ್ಯೂಟಿಗೆ ಜಾಯ್ನ್ ಆಯ್ತಂತಂದು ಎಲ್ಲೂ ಅಡ್ಡಾಡಕ್ಕೆ ಹೋಗಿಲ್ಲ, ಏನಿಲ್ಲ. ಅವ್ರು ಬಂದರೆ ಇಬ್ಬರು ಹೋಗಿ ಸುತ್ತಾಡಿ ಬರ್ಬೋದಲ್ಲ. ಇಲ್ಲಾಂದರೆ ಟ್ರಿಪ್ ಗಿಪ್ ಎಲ್ಲಾದರೂ ಒಂದೆರಡು ದಿನ ಟೂರ್ ಆದರೂ ಹೋಗಿ ಬರ್ಬೋದಲ್ಲ, ಚೆನ್ನಾಗಕತಿ 4 ಜನ. ಹಾಗೆ ಮಾಡ್ತೀನಿ. ರಮ್ಯಕ್ಕೆ ಫೋನ್ ಮಾಡ್ತಾಳಲ್ಲ, ಅವಾಗ ಹೇಳ್ತೀನಿ. ಪೂಜಾ, ನಿನ್ನ ಭಾಳ ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು. ನಾನು ಮಿಸ್ ಮಾಡ್ಕೊಂಡೆ ಗೊತ್ತಾ. ಸರಿ, ಹೆಂಗಿದ್ರು ಭಾಳ ದಿನ ಆಗಿತ್ತಲ್ಲ, ಅದೇ ಖುಷಿಗೆ ಹಾಗೇನಿಲ್ವಾ ಸ್ಪೆಷಲ್? ಹೋಗ್ರಿ ನೀವಂತರು. ನಾನು ಹಾಲಿಟ್ಟು ಬಂದೀನಿ. ಸರಿ, ಹಾಲುಕ್ಕಿ ಮತ್ತು ಗ್ಯಾಸ್ ಮ್ಯಾಗಲಿತ್ತು. ಆಮೇಲೆ ನಾನಂತೂ ಒಡ್ಸಾಗಲ್ಲ, ಮತ್ತು ನೀವೇ ಕ್ಲೀನ್ ಮಾಡ್ಬೇಕಾಗತ್ತೆ ನೋಡಿ. ಒಂದು ಕಿಸ್ ಕೊಡು, ನಾನು ಕ್ಲೀನ್ ಮಾಡ್ತೀನಿಲ್ಲ. ಹೋಗ್ರಿ. ನಿಂತ್ಕೊಳ್ಳಿ ಪೂಜಾ. ಯಾವುದೋ ಫೋನ್ ಬರಕತ್ತೈತಿ. ಹಲೋ, ಹೇಳಿ. ನಾನು ಸ್ಟೇಷನಿಗೆ ಬಂದಮೇಲೆ ಆ ಕೇಸ್ ಬಗ್ಗೆ ಮಾತಾಡ್ತೀನಿ. ಫೋನಲ್ಲೆಲ್ಲ ಬೇಡ, ಸರಿಯಾಗಲ್ಲ. ಅಲ್ಲಿ ಆಫೀಸಿಗೆ ಬಂದು ಡೈರೆಕ್ಟಾಗಿ ಮಾತಾಡ್ತೀನಿ. ಓಕೆ. ಯಪ್ಪ, ನನಗಂತೂ ಕೆಲಸ ಮಾಡಿ ಸಾಕಾಗತ್ತೆ ನೋಡಿ. ಇವ್ರಂತೂ ಅತ್ತಿಗೆಮ್ಮರಲ್ಲ ಚಿಕ್ಕಮ್ಮರು ಯಾವಾಗ ಹೋಗ್ತಾರೇನೋ. ಬಂದು 1.5-2 ತಿಂಗಳು ಮೇಲಾಗಕ್ಕೆ ಬಂತು. ಪಾಪ ಮದುವೆ ಕರೆದ್ರು ಹೋಗ್ಲಿ, ಎಷ್ಟು ಕರೆದ್ರು ಅವ್ರು ಫೋನ್ ಮಾಡಿ. ನಾನು ಇಲ್ಲೇ ಇದ್ನಲ್ಲ, ಏನಂಗೆ ಸಾಯ್ತರ ನಂಗೆ ನಾಟಕ ಮಾಡ್ತಾರಲ್ಲ. ಭಾಳ ಆರಾಮಿಲ್ಲ ಅಂದ್ರೆ ಹೋಗಲಿ, ಏನಂಗೆ ಎಷ್ಟು ವಯಸ್ಸಾದರಾಗಲಿ ಮದುವೆ ತಪ್ಪಿಸೋಣಂಗಿಲ್ಲ. ಕೊನೆ ಮಗನ ಮದುವೆ ಅಂತಂದು ಹೋಗ್ತಾರ. ಇವ್ರಿಗೆ ಅಷ್ಟಿರ್ಬೇಕಲ್ಲ, ತಮ್ಮವರು ಅಂದ್ಕೊಂಡ್ರೆ ಹೆಂಗಿದ್ರು ಹೋಗ್ತಾರ. ಇದೆಲ್ಲ ಎಲ್ಲಿ ಮದುವೆಗೆ ಹೋದ್ರೆ ಏನು ಕೆಲ್ಸಕ್ಕೆ ಹಚ್ತಾಳ, ಮತ್ತೆ ಹೋದ್ರೆ ಇಲ್ಲಿಗೆ ಮತ್ತೆ ಕಳಿಸ್ತಾರಿಲ್ಲ ಅನ್ನೋ ಇದಕ್ಕೆ ಇಲ್ಲೇ ಉಳ್ಕೊಂಡ. ಅದನ್ನೇ ಯಾರು ಸುಮ್ಮನೆ ಅತ್ತಿಗೆಮ್ಮರ ಮೇಲೆ ಚಿಕ್ಕಮ್ಮರ ಮೇಲೆ ಸುಮ್ಮನೆ ಬೇಜಾರಾಗಲ್ಲ, ಸಿಟ್ಟಾಗಲ್ಲ. ಹಿಂಗೆ ಬಂದು ತಿಂಗಳಾನ್ಗಟ್ಲೆ ಇರ್ತಾರಲ್ಲ, ಯಾರಿಗಾದ್ರೂ ಬೇಜಾರಾಗತ್ತಲ್ಲ. ಇದ್ರೂ ಬೇಜಾರಲ್ಲ, ಹೋಗಲಿ ಅಕ್ಕ ತಂಗಿ ಗಟ್ಟಲೆ ಹೊಂದಾಣಿಕೆ ಮಾಡ್ಕೊಂಡು ಆ ಕೆಲಸದಾಗ ಈ ಕೆಲಸ ಸಹಾಯ ಮಾಡ್ಕೊಂತಿದ್ರೆ ನಮಗೂ ಏನು ಅನ್ಸಂಗಿಲ್ಲ. ಅದು ಬಿಟ್ಟು ಏನಿಲ್ಲ, ಮತ್ತು ಇವ್ರಿಗೆ ಮತ್ತೆ ಮಾಡೋಕ್ಕಂತ ಮತ್ತೆ ಬೇರೆ ಇವ್ರಿಗೆ ಮತ್ತು ಏನೋ ಬೆಳಗ್ಗೆ ಟಿಫನ್ ಮಾಡಲ್ಲ ಅಂತೆ, ಬೆಳಗ್ಗೆ ಏನೋ ಹಣ್ಣು ಹೆಚ್ಕೊಡ್ಬೇಕಂತೆ, ಮತ್ತು
ಟೀ ಕುಡಿಯಲ್ಲ ಅಂತೆ, ಒಂದೊಂದ್ಸರಿ ಟೀ ಕುಡಿಯಲ್ಲ ಅಂತಾರೆ, ಒಂದ್ಸರಿ ಹಾಲು ಮಾಡಿಕೊಡು ಅಂತಾರೆ, ಒಂದ್ಸರಿ ಬೂಸ್ಟ್ ಅಂತೆ, ಮತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಅಂತೆ, ಶರ್ಬತ್ ಅಂತೆ. ನಾನು ಅವಾಗ ಕೆಲಸ ಒಂದು ಆಸೆ ಓಚಿ ಮಕ್ಕಳ ಅಷ್ಟು ಇರ್ತೈತಿ ಅವಾಗ ಎಲ್ಲಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಅಡ್ಡಕ್ಕಿದ್ದೆ ಬಂದಾಗಿಂದ ಮಧ್ಯಾಹ್ನ ಒಂದು ಈಟು ಕುಂದ್ರಕ್ಕೂ ಪುರ್ಸತ್ತಿಲ್ಲ, ಅಷ್ಟು ಮಟ್ಟಿಗೆ ಕೆಲಸ ಆದಂಗೆ ಆಗೈತಿ. ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ರೆ ನಮಗೂ ನನ್ನ ಸಂಗ ಎಷ್ಟು ದಿನ ಇದು ನಡೀತದೆ ಬಿಡಪ್ಪ, ಇನ್ನೊಂದು ಸರಿ ಯಾವಾಗ ಬರ್ತಾರೇನೋ ಬಂದರೆ ಚೆನ್ನಾಗಿ ಅನಿಸ್ತೈತಿ. ಹಿಂಗೆ ತಿಂಗಳಗಟ್ಟಲೆ ಉಳ್ಕೊಂಡು ಎಲ್ಲ ನಮ್ಮ ಮ್ಯಾಗ ಕೆಲಸ ಬಿದ್ದರೆ ಯಾರಿಗಾದರೂ ಹೆಂಗೆ ಬರ್ಬೇಕಪ್ಪ ನಮ್ಮ ಚಿಕ್ಕಮ್ಮ ಅಂತಂದು ಅನಿಸ್ತೈತಿ. ನನಗಂತೂ ತೀರಾ ಬೇಜಾರಾಗೈತೆ ನೋಡಿ ಈ ಸರಿ ಬಂದಾಗಂತೂ. ಅವಾಗೆಲ್ಲ ಬರ್ತಿದ್ರು, ಒಂದು ವಾರ 15 ದಿನ ಇರ್ತಿದ್ರು ಹೋಗಿದ್ರು. ತೀರಾ ಈಗ ಹಿಂಗೆ ಅಲ್ಲ, ಅವ್ರು ಏನು ಅನ್ಕೊಂಡವ್ರು ಏನೋ ಗೊತ್ತಿಲ್ಲ, ಆರಾಮೈತೆ ಆರಾಮಿಲ್ಲ ಅನ್ಕೊಂಡವ್ರು ಏನೋ, ಅದಕ್ಕೆ ಸುಮ್ಮನೆ ಅದ್ರ ಅನಿಸ್ತೈತೆ ಅವ್ರ ಅತ್ತಿ. ನಮಗೆ ಗೊತ್ತಲ್ಲ, ಆರಾಮಿಲ್ದಾರೆ ಯಾರು ಹಿಂಗೆ ಅಡ್ಡಾಡ್ತಾರೆ, ಪ್ಯಾಟೆಗೆ ಹೋಗೋದಂತೆ, ಅದನ್ನ ತಿನ್ನೋದಂತೆ ಇನ್ನು ತಿನ್ನೋದಂತೆ, ಆರಾಮಿಲ್ದಾರಿಗೆ ಏನು ತಿನ್ನೋಕ್ಕಾಗಲ್ಲ ಅಂತಾರೆ. ಇವ್ರು ಹಂಗಲ್ಲ, ಅದನ್ನ ತರಿಸ್ಕೊಂಡೆ ಇನ್ನು ತರಿಸ್ಕೊಂಡೆ ಅಂತಂದು ಬರೀ ತಿನ್ನೋದು ಬಿಡೋಂಗಿಲ್ಲ, ಇದು ಮಾಡೋದು ಬಿಡೋಂಗಿಲ್ಲ. ಅಲೋ, ಹಾಂ ಹತ್ತೀರ ಹೇಳ್ರಿ. ಹ್ಞೂ ಆರಾಮಾಗೈತೆ ಸ್ವಲ್ಪ ನೋಡಿರಿ. ಇಷ್ಟೊತ್ತು ಕೆಮ್ಮು ಇದ್ದಿಲ್ಲ ಏನಿದ್ದಿಲ್ಲ, ಅವ್ರ ಅತ್ತಿ ಫೋನ್ ಮಾಡತ್ತೆ ಸಡನ್ನಾಗಿ ಕೆಮ್ಮು ಬಂದುಬಿಡ್ತೈತಿ ಇವ್ರಿಗೆ. ಅದಾಟಿಗೆ ಅದೇ ಕೆಂಬರೋದಕ್ಕೂ ನಾವು ಬೇಕಂತ ಕೆಮ್ಮೋದಕ್ಕೂ ಗೊತ್ತಾಗಲ್ಲ. ಪಾಪ ಅವ್ರ ಅತ್ತೆ ಜೋರಿಲ್ಲ ಏನಿಲ್ಲ, ಜೋರಿದ್ದಾರೆ ಅದಿಷ್ಟು ದಿನ ಬಿಡ್ತಾರೆ. ಬಾರವಾ ಮದುವೆ ಇಟ್ಕೊಂಡು ಅಲ್ಲಿ ಹೋಗಿ ಆರಾಮಿಲ್ಲ ಅಂತಂದು ಇದು ಮಾಡಿದ್ರೆ ಹೆಂಗೆ ಆಕೈತೆ ಅಂತಂದ್ರೆ, ಪಾಪ ಅವ್ರು ಹೋಗ್ಬಿಡು ಮದ್ವೆಗೆ ಯಾಕೆ ಸುಮ್ಮನೆ ಇದು ಮಾಡ್ಕೊಂಡು ಸುಮ್ಮನೆ ಅನಿಸ್ತೈತಿ. ಹ್ಞೂ ಬರ್ತೇನೆ ರೀ, ಇನ್ನೊಬ್ಬ ಬರ್ತಾನೆ ಇರ್ತೀನಿ ಅನ್ನಕತ್ತಾರ, ಒಕ್ಕಾರ ಹೆಂಗಾದ್ರೆ ಇಲ್ಲತ್ತಿಲ್ಲ ಸ್ವಲ್ಪ ಆರಾಮಾಗೈತಿ. ಇಲ್ಲಿ ತಗೋರಿ ಮತ್ತೆ ಪಾಪ ಅಲ್ಲಿ ಮನೆಗೆ ಆಗ್ಬೇಕಲ್ಲ, ಇವತ್ತೆಲ್ಲ ಟೈಮ್ ಆಗ್ಬಿಟ್ಟೈತಿ, ನಾಳೆ ಬಂದುಬಿಡ್ತಾನೆ ತಗೋರಿ. ಹಾಂ ನಾಳೆ ಬೇಗ ಟಿಫನ್ ಮಾಡೋದಕ್ಕೆ ಬಂದುಬಿಡ್ತೇನೆ. ಯಾರು ಫೋನ್ ಮಾಡಿದ್ರೆ? ಯವ್ವ ಇನ್ಯಾರು, ನಮ್ಮ ಅತ್ತೆ. ಮದುವೆ ಮುಗಿತಿ ಎಲ್ಲ ಮುಗಿತಲ್ವ, ಇನ್ನೂ ಎಷ್ಟು ದಿನ ಇರ್ಬೇಕಂತ ಮಾಡಿ ಬಾ, ಏನೋ ನಾವು ನೀನು ಬರ್ತೀವಿ ಅಂತ ಅಂದ್ಕೊಂಡ್ರೆ ನೀ ಬರಂಗ ಕಾಣಿಸಂಗಲ್ಲ, ಏನು ಬರ್ತೀಯೇನು ಅಲ್ಲೇ ಇರ್ತೀವಿ ಅಂತಂದು ಯಾಕೆ ಭಾಳ ಸಿಟ್ಟಾಗ್ಬಿಟ್ಟಾರವ. ಅದು ಆರ್ತಿ, ಅದು ಟೀ ಮಾಡ್ಕೊಂಡು ಹೋಗೋ ಸ್ವಲ್ಪ, ಯಾಕೆ ತಲೆನೋ ಹೋಗತೈತಿ. ಅತ್ತಿಯರ ನಿಮಗೂ ಮಾಡ್ಕೊಂಬರಲ್ಲ ಟೀನ? ಇಲ್ಲವ ಬೇಡ, ಕೇಳಿದಾಗ ಬೇಡ ಅನ್ನೋದು, ಕುಡಿಯಲ್ ಬಿಡು ಅಂತಂದು ಕೇಳಿದೆ. ಅವ್ರು ಒಬ್ಬರಿಗೆ ಮಾಡ್ಕೊಂಬಂದಾಗ ನಾನು ಕುಡಿತಿದ್ನಲ್ಲ ಕೇಳಬೇಕಾಗಿತ್ತು ಅನ್ನೋದು. ಅತ್ತಿಯರ ಬುದ್ಧಿ ಎಲ್ಲಿ ಬಿಡ್ತಾರೆ ಇವ್ರು. ನಮ್ಮ ಅತ್ತಿಗೆ ಮರೇನ ಮಾತಾಡ್ಬೇಕಾಗೈತೆ, ನಾನು ಅದನ್ನಲ್ಲ ಮತ್ತು ನನ್ನ ಕಡೆ ನೋಡಿ ಟೀ ಕುಡಿಯೋಂಗಾಗೈತೆ ಇಲ್ಲ ಗೊತ್ತಿಲ್ಲ, ನಾನು ಕಳಿಸ್ಬೇಕಲ್ಲ ಇಲ್ಲಿಂದ. ಮತ್ತು ಅವ್ರ ತಾಯಿ ಮಗಳು ಮಾತಾಡೋಕೆ ಮತ್ತು ನಾನು ಅಡ್ಡಿ ಹಾಕನಿ, ಅದಕ್ಕೆ ನಾನು ಏನಮ್ಮ ನೆಪ ಮಾಡಿ ಕಳಿಸ್ತಾರೆ. ಮಾತಾಡ್ಕೊಂಡ್ರೆ ಹೇಳ್ಬಿಡು. ಅವ್ರೇನು ಬಾರಿ ಲೋಕ ಕಲ್ಯಾಣದ್ದು ಯಾವ್ದಾರ ಮನೆ ಉದ್ಧಾರಾಗ ಮಾತೇನೂ ಮಾಡೋಂಗಿಲ್ಲ, ಬರೀ ಹಾಳು ಮಾಡೋ ಮಾತಾಡೋದು ಅಂತ ಕೇಳಿಸೋದಕ್ಕಿನ್ನೂ ಎದ್ದು ಬರೋದು ಚಲೋ ಆತ. ಯಾಕೆ ಆಕಿನ ಕಳಿಸಿದ್ದಿ? ಯವ್ವ ಏನು ಮಾಡಲಿ, ಮತ್ತು ನಮ್ಮ ಮತ್ತೆ ಬೈದದ್ನೆಲ್ಲ ಆಕಿ ಮುಂದೆ ಹೇಳೋಕ್ಕಾಗತ್ತೇನು? ಯಾಕೋ ನಮ್ಮ ಅತ್ತೆ ಭಾಳ ಸೆಟ್ ಆಗ್ಬಿಟ್ಟಾಳ್ಬಿ. ನಾನು ಅದಲ್ತ ಬರಲ್ಲ ಅಂತಂದು ಹೇಳಿಲ್ಲ. ಅವರು ಫೋನ್ ಮಾಡಿದ್ರಲ್ಲ ಪದೇ ಫೋನ್ ಮಾಡೋದಕ್ಕೆ ಬರ್ತಾನೆ ರೀ, ಆರಾಮಾದ್ರೆ ಸ್ವಲ್ಪ ಆರಾಮಾಗೈತಿ. ಮತ್ತು ಬರೀ ಆರಾಮಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗೆ ಅನಿಸ್ಬಾರ್ದು, ಮತ್ತು ನಾಟಕ ಮಾಡ್ತಾಳೆ ಅಂತ ಅನಿಸ್ಬಾರ್ದಲ್ಲ. ಅಕ್ಕ ಸ್ವಲ್ಪ ಆರಾಮಾಗೈತಿ ಬರ್ತಾನೆ ತಗೊಂಡಿದ್ದೆ, ಮತ್ತು ಹೋಗಲೇ ಇಲ್ಲಲ್ಲ ಅಕ್ಕ ಭಯಕತ್ಬಿಟ್ಟಾರ. ನಾನು ಬರ್ತಾನೆ ಅಂತ ಅಂದ್ಬಿಡದ್ದೆ, ಬರಲೇ ಇಲ್ಲಲ್ಲವ. ನಮ್ಗೆ ನಮ್ಮ ಅಣ್ಣರು, ನಮ್ಮ ಚಿಕ್ಕಮ್ಮರು, ನಮ್ಮ ಅತ್ತೆಯರು, ಆ ಕಡೆ ನಮ್ಮ ತವ್ರ ಗಂಡನ ಕಡೆ ಸಂಬಂಧಿ ತವ್ರ ಮನೆ, ನಮ್ಮ ಬಂಧು ಬಳಗ ಎಲ್ಲರೂ ಹೆಂಗೆ ಕೇಳಿದ್ರು ಹಿರಿ ಸೊಸಿನಾಗ ಮನೆಗಿರಲ್ಲ ಅಂತಂದು. ಅವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕಾಗೈತಿ. ಇನ್ನೂ ಆದರೂ ಈಗಾದರೂ ಬರ್ತೀಯ, ನಾನು ಅಲ್ಲೇ ಇರ್ತೀಯ ಅಂತಂದು ಬಾಯಿಗೆ ಬಂದಂಗೆ ಬೈದ್ರವ. ನಾನು ಮತ್ತು ಇಕ್ಕಿ ಇದ್ಲಲ್ಲ, ಸ್ವಲ್ಪ ಮೇಲೆ ಕಾಸು ಕೇಳಿದೆ, ಹಿಂಗೆ ಕರೆದ್ರು ಬರೋಕೆ ಕೇಳಿದ್ರು ಅಂತಂದು. ನಾನು ಕಿತಿಗೆ ಮತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಗತಿ. ಅದಕ್ಕೆ ನೀನು ಮಾಡೋದು ಒಂದೊಂದಲ್ಲವ, ನಾನು ಅವಾಗ ಹೋಗ್ತಾನೆ ಅಂತ. ನೀನು ಇರಲಿ ಬಿಡು, ನೀನು ಯಾಕೆ ಹೋಗಿ ಹಂಗೆ ಮಾಡ್ತೀನಿ, ಮತ್ತು ಮದುವೆಗೆ ಹೋದ್ರೆ ಎಲ್ಲ ಕೆಲಸ ನಿನ್ನ ಮ್ಯಾಗ ಬರ್ತು, ಹಿರಿ ಸೊಸೆಯಿಂದ ಎಲ್ಲ ನಿನ್ನ ಮಾಡಬೇಕತ್ತೆ ಅಂತಂದು ನೀನೇ ಇದು ಮಾಡಿದೆ. ಅವಾಗತ್ತಾಗ 1-2 ದಿನ ಮದುವೆ ಮುಂಚಿದ್ದಾಗ ಹೋಗಿದ್ರೆ ನಮ್ಮ ಅತ್ತೆ ಏನು ಅಂತಾರೆ. ಈಗ ನೋಡು ನಮ್ಮ ಅತ್ತಿನ ಸಿಟ್ಟಾಗ್ಯಾಳ, ಈಗ ಹೋದ್ರು ಕರೆಕ್ಟಾಗಿ ಮಾತಾಡಿಸ್ತಾರಿಲ್ಲ ಅನ್ನಂಗಾಗೈತೆ ನನಗಂತೂ. ಯಾವಾಗಾದ್ರೂ ಕೆಲಸ ಏನು ತಪ್ಪಿದ್ದೇನವ, ಮಾಡೋದಲ್ಲ. ಹೆಂಗಿದ್ರು 1 ತಿಂಗಳು 1.5 ತಿಂಗಳು ಇದ್ದೆ, ಹೋಗಿದ್ದೆ ತಗ. ನೀನು ಬ್ಯಾಡ ಅಂದು ಎಲ್ಲ ಹಾಳು ಮಾಡಿದೆ. ಈಗ ನೋಡಿ ನಮ್ಮ ಅತ್ತಿಗೆ ಸಮಾಧಾನ ಮಾಡೋದು ಹೆಂಗೆ ಹೇಳಿ. ಈಗ ಹೋಗಿ ನಾನು 1 ವಾರ ಅಲ್ಲ 1 ತಿಂಗಳು ಏನಕ್ಕಿಗೆ ಸೇವೆ ಮಾಡಿದರೂ ಸಿಟ್ಟು ಕಮ್ಮಿ ಆಗಂಗಿಲ್ಲ. ಹೌದೇನು? ನನಗೇನು ಗೊತ್ತೋ, ಮತ್ತು ನಿಮ್ಮ ಮತ್ತೆ ಯಾವಾಗ ಅಷ್ಟು ಜೋರು ಮಾಡಿ ಬೈಯಲ್ಲಲ್ಲ, ಅದಕ್ಕೆ ನಾನು ಮತ್ತು ಸುಮ್ಮನೆ ಇರ್ತಾರೆ ಬಿಡು ಅಂತ ನಾನು ಅಂದ್ಕೊಂಡೆ. ಬೈದಾಳ ನನಗೇನು ಗೊತ್ತಾ, ಮತ್ತು ಬೈತಾರಂದು ನಾನು ನಿನ್ನ ನೋಡೋದು ಕೇಳ್ತೇನೆ, ನಾನು ಕೆಟ್ಟದ್ದು ಕೇಳ್ತೇನೆ ನೀನು. ಅಯ್ಯೋ ಅವಾಗ ನಂಗಿಲ್ಲವ, ಅವಾಗ ಸ್ವಲ್ಪ ಏನು ಮಾಡಿ ಸುಮ್ಮನೆ ಇರ್ತಿದ್ರು. ಈಗಾರ 1-2 ಸರಿ ಆಯ್ತು ನಾನು ಯಾವಾಗ ಇದು ಮಾಡಿರ್ತಾನಲ್ಲ, ಸುಮ್ಮನೆ ನಾನು ಯಾಕೆ ಜೋರು ಮಾಡೋಕೆ ಹೋಗ್ಬೇಕು. ಸುಮ್ಮನೆ ಈಗಿರೋರು ಅವರಾದ್ರೆ ಎಷ್ಟು ದಿನ ಇರ್ತಾರೆ. ಅವ್ರಿಗೆ ನಾನು ಒಳ್ಳೆ ಕನ್ಸಿದ ಸ್ವಲ್ಪ ಅವ್ರಿಗೆ ಇಷ್ಟ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಸ್ತಿ ಒಳಗೇನೆ ಇದು ಮಾಡ್ತಾರೆ ಹಿರಿ ಸೊಸೆ ಅಂದು. ಇಲ್ಲ ನಾನು ಸುಮ್ಮನೆ ನನಗೆ ಇಷ್ಟ ಬಂದಂಗೆ ಅವ್ರು ಕೂಗಾಡ್ತಾರೆ, ನಾನು ಕೂಗಾಡಿದ್ರೆ ಮುಗೀತು. ಅದಲ್ಲದೆ ಅವರಿಬ್ಬರು ಸೊಸೆಯರು ಸ್ವಲ್ಪ ಈಗ ಹೊಸ್ದಾಗಿ ಬಂದಾರ, ಅವಾಗ ಪ್ರೀತಿ ಹೆಂಗಿದ್ರು ಇದ್ದೇ ಇರ್ತೈತಿ. ಅದಕ್ಕೆ ನಾನು ಸುಮ್ಮನೆ ಹೆಚ್ಚು ಕಮ್ಮಿ ಏನು ಜೋರು ಮಾಡೋಕೆ ಹೋಗಲ್ಲ, ಸುಮ್ಮನೆ ಇರ್ತೇನೆ. ಈಗ ಸಮಾಧಾನ ಮಾಡೋದು ಹಿಂಗೆ ಹೇಳು ನಮ್ಮ ಅತ್ತಿನ. ನಾನು ಬಂದುಬಿಡ್ತೇನೆ ತಗ, ನಾಳೆ ನಿನ್ನ ಜೊತೆಗೆ ನಾನು ಬಂದು ಬಂದುಬಿಡ್ತೇನೆ. ಹಿಂಗೆ ರೀ ಭಾಳ ಆರಾಮಿದ್ದಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟಿದ್ವಿ. ಒಂದು 10-15 ಗ್ಲುಕೋಸ್ ಹಚ್ಚಾರ 1-2 ತಿಂಗಳಾಗ ಅಂತ ಅಂದ್ಬಿಡ್ತೇನೆ ತಗ. ವಾರಕ್ಕೊಮ್ಮೆ ಹಚ್ಚಾರ, ತಿಂಗಳಿಗೆ ಒಂದು ಏನಾದರೂ 4-5 ಹಚ್ಬಿಟ್ಟಾರ ಅಂತಂದು ಹೇಳ್ಬಿಡ್ತೀನಿ. ಸುಳ್ಳು ಹೇಳೋದೇನಿದ್ದೆ ಅವ್ರೇನು ಬಂದು ನೋಡ್ತಾರೆ, ಆಸ್ಪತ್ರೆಗೆ ಹೋಗಿ ವಿಚಾರಿಸ್ತಾರೆ ಹೋಗಿ. ಅಯ್ಯೋ
ತಾಯಿ ಅದಕ್ಕೆ ಮಾತಾಡೋ ಮಾತೇನು ನೋಡು, ಮಗಳು ಇನ್ನೂ ಕಲ್ಲಿದ್ದಂಗೆ ಅದಾಳ ಅಂತಕಿಗೆ 10-15 ಗ್ಲುಕೋಸು ಹಚ್ಚಿದ್ವಿ ಅಂತಂದು ಹೇಳ್ತಾರೆ ಅಂತಾಳಲ್ಲ. ಅಲ್ಲ ಅಷ್ಟು ವಯಸ್ಸಿಗಿತ್ತಿ ಬುದ್ಧಿ ಬೇಡ. ನಾವು ಯಾರಿಗಾನ ಆರಾಮ ಇದ್ದರ್ಗೂ ಆರಾಮಿಲ್ಲ ಅಂತಂದು ಬಾಯಿ ತಪ್ಪು ಹೇಳಿದ್ರು ಅಯ್ಯೋ ಏನಾಕತ್ತೇನ ಪಾಪ ಮುಂದೆ ಆರಾಮಿಲ್ದಂಗೆ ಆಕತ್ತೇನ ಅಂತ ನಾವು ಯೋಚನೆ ಮಾಡ್ತೀವಿ. ಇವ್ರಿಗೇನು ಬಿಡು, ಸುಳ್ಳನ್ನ ಅದೇನೋ ಅಂತಾರಲ್ಲ, ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಇಂಥವ್ರಿಗೆಲ್ಲ ಸುಳ್ಳದು ಯಾಕೆ ಕಷ್ಟ. ನಾವೇನಾದ್ರು ಒಂದ್ಸರಿ ಏನಾರ ಒಂದಿಟ್ಟು ಸುಳ್ಳು ಹೇಳಿದ್ರೆ ಬಾಯೆಲ್ಲ ತೊದಲ್ಗಂತ ಬಾಯಿ ಸತ್ಯ ಬಿಡ್ತದೆ ಬಾಯಿಗೆ. ಏನು ಹೇಳ್ಬೇಕು, ತಾಯಿ ಮಗಳು ಇಬ್ಬರು ಅಂತಾರ ಅದಾರ ಅವ್ರಿಗವ್ರಿಗೆ ಕರೆಕ್ಟ್ ಆಗುತ್ತೆ.